ಡ್ಯೂಡ್, ರಾಮದೇವ್ರ ಬೆಟ್ಟದ ಇತಿಹಾಸ ಏನಾದ್ರು ಗೊತ್ತಾ? ನಾವು ಇರುವಂತ ಕಾಲ ಬಂದು ಇವಾಗ ಕಲಿಯುಗ. ನಮಸ್ಕಾರ ಡ್ಯೂಡ್, ತುಂಬಾ ದಿನ ಆಗಿತ್ತು ಭೇಟಿಯಾಗಿ. ಇನ್ಮೇಲೆ ಸಿಗದ, ಅಪರೂಪಕ್ಕೆ ಸಿಗದ್ ಬೇಡ. ಮನೆ ಎಸಿದಂತ ಜಾಗದಲ್ಲಿ ಒಂದೇ ಒಂದು ಕರ್ಕೊ ಬರ್ಬೇಡಿ, ಯಾಕೆಂದ್ರೆ ತುಂಬಾ ಭಯ ಆಯ್ತದೆ. ಒಂದೇ ನಿಮ್ ಫ್ರೆಂಡ್ಸ್ ಜೊತೆನೆ ಬನ್ನಿ. ಯಾರ ಹುಡುಗಿರ್ ಕರ್ಕೊಂಡ್ ರಾಮದೇವ್ರ ನಮ್ಮಂತವ್ರು ಬಂದು ಕಾಟ ಕೊಟ್ರು ಯಾರು ಮಾತಾಡಕ್ ಆಗಲ್ಲ. ರಾಮದೇವ್ರ ಬೆಟ್ಟದಾಗ ಸೀತಾ ಮತ್ತೆ ರಾಮನ್ ಎಳ್ಸಿದ್ರು. ಆದ್ರೆ ಈಗ ಒಂದು ನರಪಿಳ್ಳೇನೂ ಇಲ್ಲ ಇಲ್ಲಿ, ಇಲ್ಲ ಇಲ್ಲೋಗರು ಗೊತ್ತಿಲ್ಲ. ಅಂತ ಬೇರೆ ಈಗ 200 ಮೆಟ್ಲು ಹತ್ತವಿ. ಆಂಜನೇಯ ಸ್ವಾಮಿ ದೇವಸ್ಥಾನ ಮುಚ್ಬಿಡೋರಲ್ಲ. ಈಗ ನಮ್ಮ ಪಯಣ ಮೇಲ್ಗಡೆ. ಮೇಲಕ್ಕೆ ಬಂದು ಈಗ ದೇವಸ್ಥಾನ ಹೋಗ್ತಾ ಇದೀವಿ. ಬನ್ನಿ. ಹೋಗುವ ವ್ಯೂ ತೋರಿಸ್ತೀನಿ. ಡ್ಯೂಡ್, ರಾಮದೇವ್ರ ಬೆಟ್ಟದ ಇತಿಹಾಸ ಏನಾದ್ರು ಗೊತ್ತಾ? ನಾವು ಇರುವಂತ ಕಾಲ ಬಂದು ಇವಾಗ ಕಲಿಯುಗ. ತ್ರೇತಾಯುಗದಲ್ಲಿ ಶ್ರೀರಾಮ ಮತ್ತು ಸೀತಾ ಮತ್ತೆ ಈ ಜಾಗಕ್ಕೆ ವಿಶ್ರಾಂತಿ ಪಡೆಗೆ ಬಂದಿರ್ತಾರೆ. ಏನ್ ನೋಡ್ತಿದ್ರಲ್ಲ, ಇದೇ ಜಾಗ. ಶ್ರೀರಾಮ ವಿಶ್ರಾಂತಿ ಪಡಿಬೇಕಾದ್ರೆ ಸೀತೆಯವರು ಎದ್ದಿರ್ತಾರೆ, ಮಲಗಿರೋದಿಲ್ಲ. ಆಗ ಒಂದು ರಾಕ್ಷಸ ಪಕ್ಷಿ ಕಾಕಸುರ, ಆ ಪಕ್ಷಿ ಸೀತಾಮಾತೆ ಮೇಲೆ ಸತತ 3 ಬಾರಿ ದಾಳಿ ಮಾಡ್ತದೆ. ಆಗ ಸೀತಾಮಾತೆಗೆ ಕಾಲ್ಗೆ ಕುಗ್ತದೆ. ಆ ಕುಗ್ದಾಗ ಶ್ರೀರಾಮ ಹೆಸರುಗೊಳ್ತಾರೆ. ಹೆಸರುಗೊಂಡಾಗ ಆ ಪಕ್ಷಿ ಮೇಲೆ ಒಂದು ಬ್ರಹ್ಮಾಸ್ತ್ರವನ್ನ ದಾಳಿ ಮಾಡ್ತಾರೆ. ಆ ಟೈಮಲ್ಲಿ ಬ್ರಹ್ಮಾಸ್ತ್ರ ದಾಳಿ ಮಾಡೋಕೆ ಏನಿರಲ್ಲ. ಆಗ ಏನು ನೋಡ್ತಿದ್ದೀರಲ್ಲ, ಇದು
ದರ್ಬೆ ಹುಲ್ಲು. ಈ ದರ್ಬೆ ಹುಲ್ಲನ್ನೇ ಬಾಣವಾಗಿ ಮಾಡಿ ಆ ರಾಕ್ಷಸ ಪಕ್ಷಿ ಮೇಲೆ ದಾಳಿ ಮಾಡ್ತಾರೆ. ಅದು 3 ಲೋಕವನ್ನು ಅಟ್ಟಾಡ್ಸ್ಕೊಂಡು ಹೋಗಿ ಆ ಪಕ್ಷಿ ಮೇಲೆ ಒಂದು ಕಣ್ಣನ್ನ ದಾಳಿ ಮಾಡ್ತದೆ. ಬ್ರಹ್ಮಾಸ್ತ್ರ ಬಾಣ ಅಂದ್ರೆ ಅದು ದಾಳಿ ಮಾಡದಂತೆ ಯಾವುದೇ ಕಾರಣಕ್ಕೂ ಹಿಂದೆ ಬರೋ ಸೀನೇ ಇಲ್ಲ, ದಾಳಿ ಮಾಡೇ ಮಾಡ್ತದೆ. ಆಗ ಆ ರಾಕ್ಷಸ ಪಕ್ಷಿ ಸೀತಾಮಾತೆ ಮತ್ತು ರಾಮನ ಹತ್ರ ಬಂದು ತಪ್ಪಾಯ್ತು ಅಂತ ಕೇಳ್ತದೆ. ಆದ್ರೆ ಆ ಬ್ರಹ್ಮಾಸ್ತ್ರ ಆ ಕಾಕಾಸುರ ಪಕ್ಷಿಯ ಒಂದ್ ಕಣ್ಣ ದಾಳಿ ಮಾಡೇ ಬಿಟ್ಟಿರ್ತದೆ. ಇದೇ ರಾಮದೇವ್ರ ಬೆಟ್ಟದ ಒಂದು ಇತಿಹಾಸ. ಈ ಜಗತ್ತಲ್ಲೇ ಶ್ರೀರಾಮ ಮತ್ತು ಸೀತಾಮಾತೆ ಹಾಗೂ ಹನುಮಂತರಾಯ ಅವ್ರದ್ದು ಈ 3 ಜನರ ಒಂದು ದೇವಸ್ಥಾನ ಇದ್ರೆ ಅದು ರಾಮದೇವ್ರ ಬೆಟ್ಟದಲ್ಲಿ ಮಾತ್ರ. ಇದು ಪಟ್ಟಾಭಿರಾಮ ದೇವಾಲಯಕ್ಕೆ ಹೋಗ್ತಿದ್ದೀವಿ. ರಾಮದೇವ್ರ ಬೆಟ್ಟದಲ್ಲಿ ಒಂದು ಜಾಗ ತೋರಿಸ್ತೀನಿ ಬನ್ನಿ. ಎಲ್ಲ ಸಿಮೆಂಟ್ ಕಲ್ಲು ಅದರಿಂದ ಮಾಡ್ತಾರೆ. ಆದರೆ ಹನುಮಂತರಾಯಂದು ದೇವ್ರದ್ದು ತೋರಿಸ್ತೀನಿ. ಒಂದು ಹಳೆ ಮಂಟಪ ಇದೆ, ಬನ್ನಿ.